ನಾಗರಾವು ಸಿನಿಮಾನ ಸುಮಾರು ಸಲ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡುವಾಗಲ್ಲ ಒಳ್ಳೆ ಅಮೌಂಟ್ ಕಲೆಕ್ಟ್ ಮಾಡಿದೆ. 45 ವರ್ಷ ನಂತರ ಡಿಜಿಟಲ್ ವರ್ಷನ್ ಅಲ್ಲಿ ನಾಗರಹಾವು ಸಿನಿಮಾನ ರಿಲೀಸ್ ಮಾಡ್ತಾರೆ. 20th ಜುಲೈ 2018 ಈ ಸಿನಿಮಾನ ರಿಲೀಸ್ ಮಾಡ್ತಾರೆ. ಈ ಸಿನಿಮಾದ ಜೊತೆ 3 ಹೊಸ ಸಿನಿಮಾನು ರಿಲೀಸ್ ಆಗುತ್ತೆ. ನಾಗರಹಾವು ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ 45 ವರ್ಷಗಳ ಹಿಂದೆ ರಿಲೀಸ್ ಆಗಿರೋ ಸಿನಿಮಾನ 2018 ಅಲ್ಲಿ ರಿಲೀಸ್ ಮಾಡ್ತಾರೆ. ಅದು ಯಾವ ತರ ಅಂದ್ರೆ 169 ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ತಾರೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್. ಬ್ಯಾಂಗ್ಳೂರ್ ನರ್ತಕಿ ಥಿಯೇಟರ್ ಅಲ್ಲಿ 6 ದಿನಕ್ಕೆ ಈ ಸಿನಿಮಾದ ಟಿಕೆಟ್ ಬುಕ್ ಆಗಿರುತ್ತೆ. ನಾಗರಹಾವು ಒಂದು ದಿನದ ಕಲೆಕ್ಷನ್ ಅಪ್ರಾಕ್ಸಿಮೇಟ್ಲಿ 3.5 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಅಂದ್ರೆ ನಾಗರಹಾವು ಸಿನಿಮಾದ ಜೊತೆ ರಿಲೀಸ್ ಆಗಿರೋ 3 ಹೊಸ ಸಿನಿಮಾದ 1 ವಾರ ಕಲೆಕ್ಷನ್ ಏನಿದೆಯೋ ಅದು ನಾಗರಹಾವು ಕಲೆಕ್ಟ್ ಮಾಡಿರೋ ಒಂದು ದಿನದ ಕಲೆಕ್ಷನ್ ಅಂತಾರೆ. ಈ ತರ ಒಂದು ದಾಖಲೆನ ಇದುವರೆಗೂ ಯಾವ ಸಿನಿಮಾನು ಸೃಷ್ಟಿ ಮಾಡಿಲ್ಲ. ಇನ್ನೊಂದು 45 ವರ್ಷ ಆದ್ಮೇಲೆ ಆ ಟೈಮ್ ಅಲ್ಲಿ ಯಾವ ತರ ಟೆಕ್ನಾಲಜಿ ಇದೆಯೋ ಆ ಟೆಕ್ನಾಲಜಿಗೆ ಕನ್ವರ್ಟ್ ಮಾಡಿ ರಿಲೀಸ್ ಮಾಡಿದ್ರೆ ಮತ್ತೊಂದು ದಾಖಲೆನ ಕ್ರಿಯೇಟ್ ಮಾಡುವಂತ ಸಿನಿಮಾ ನಾಗರಹಾವು ಆಗುತ್ತೆ.